ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಈ ಮಧ್ಯೆ ಸಿದ್ದು ಡಿಕೆ ಇಬ್ಬರಿಗೂ ಕಾದಿದೆಯಾ ಹಾಗಾದ್ರೆ ಶಾಕ್. ರಾಜ್ಯದ ಸಾರಥ್ಯ ಬ್ಲಾಕ್ ಹಾರ್ಸ್ ಕೈಗೆ ಸಿಗಲಿದೆ ಅಂತ ಭವಿಷ್ಯ ನುಡಿದಿರೋದು ಬೆಳಗಾವಿಯಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ರಾಜ್ಯದ ಸಾರಥ್ಯ ಬ್ಲಾಕ್ ಹಾರ್ಸ್ ಕೈಗೆ ಸಿಗುತ್ತೆ ಅಂತ ಹೇಳಿದ. ಬೆಳಗಾವಿಯಲ್ಲಿ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಅವರ ಹೇಳಿಕೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗಲಿದ್ದಾರೆ ಅಂತ ಹೇಳಿದ್ದಾರೆ ಯತ್ನಾಳ್. ಡಿಕೆಶಿಯೂ ಸಿಎಂ ಆಗಲ್ಲ, ಜಾರಕಿಹೊಳಿ ಕೂಡ ಸಿಎಂ ಆಗೋದಿಲ್ಲ, ಒಮ್ಮೆ ಸಿಎಂ ಆಗಬೇಕು ಅಂತ ಖರ್ಗೆ ಕಾಯ್ತಾ ಇದ್ದ. ಬ್ಲಾಕ್ ಹಾರ್ಸ್ ಕೈಗೆ ಸಿಗುತ್ತೆ ರಾಜ್ಯದ ಸಾರಥ್ಯದ ಚುಕ್ಕಾಣಿ ಅಂತ ಹೇಳಿದ್ದ. ಸಿಎಂ ಪುತ್ರನ ಮೂಲಕ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿಸಿದ್ದಾರಷ್ಟೇ. ಡಿಕೆ ಶಿವಕುಮಾರ್ ಸಿಎಂ ಮಾಡಿದ್ರೆ ನಮ್ಮ ಕಡೆಯಿಂದ ಸತೀಶ್ ಅಂತ ಹೇಳಿಸಿದ್ದಾರೆ, ಸಿಎಂ ಮಗ ಯತೀಂದ್ರ ಅವರ ಕಡೆಯಿಂದ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರ ಸ್ಫೋಟಕ ಹೇಳಿಕೆ. ಸಿಎಂ ಪುತ್ರನ ಮೂಲಕ ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ಅಭ್ಯರ್ಥಿ ಅನ್ನುವಂಥ ಅರ್ಥದಲ್ಲಿ ಹೇಳಿಕೆಯನ್ನು ಕೊಡಿಸಿರೋದಷ್ಟೇ. ಆದರೆ ಯಾರೂ ಸಿಎಂ ಆಗೋದಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿಎಂ ಆಗೋದು. ರಾಜ್ಯದ ಸಾರಥ್ಯದ ಚುಕ್ಕಾಣಿ ಬ್ಲಾಕ್ ಹಾರ್ಸ್ ಕೈಗೆ ಸಿಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ಯತ್ನಾಳ್ ಅವರು. ನಾನು ಕಾಂಗ್ರೆಸ್ ಹೋಗ್ತಾರೇನ್ರಿ ನಾ ಇಲ್ಲ, ಅವ್ರವ್ರ ಕಾಂಪಿಟೇಷನ್ ನಡೆದೈತ್ರಿ. ಕಾಂಪಿಟೇಷನ್ ನಡೀದೆಯಲ್ಲ. ನಾವೇನು ನೋಡ್ರಿ, ಸತೀಶ್ ಜಾರಕಿಹೊಳಿ ಆದರೂ ವಿರೋಧಿಲ್ಲ, MP ಪಾಟೀಲ್ ಆದರೂ ವಿರೋಧಿಲ್ಲ, ಯಾರು ಆಗಲ್ಲಕ್ಕ ಅವ್ರ ಪಾರ್ಟಿಯಾಗ. ಹೆಂಗಾದ್ರೂ 2028 ಅದು ಮಣ್ಣಾಗ ಹೋಗೋದದ. ಕೊನೆಗೆ ಯಾರ್ಯಾರು ಆಗೋರಂದ್ರೆ ಆಗಲಿ, ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದೆ. ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವೂ ಆಗೋದು. ನಾ ಹೇಳೋದಲ್ರಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಾಪ ನನ್ನ ಜೀವನದಾಗ ಒಂದು ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟಾರೆ. ಅವರೇ ಆಗ್ತಾರೆ. ನೀವು ನೋಡ್ತೀರಿ, ಡಿ ಕೆ ಶಿವಕುಮಾರನ ಬೇಡ, ಸತೀಶ್ ಜಾರಕಿಹೊಳಿ ಬೇಡ, ಖರ್ಗೆ ಅವ್ರು ಮಾಡೋದು ಲೆಕ್ಕಕ್ಕೆ ಬರ್ತದೆ. ಖರ್ಗೆ ಅವ್ರು ಆಗ್ತಾರೆ. ಮತ್ತು ಪಕ್ಕದಲ್ಲೇ ಮತ್ತು ಅವ್ರ ಏನು ಹೈಕಮಾಂಡ್ ಅದು ಹೇಳಿದ್ದಕ್ಕೆ ಬದ್ಧ ಗಿದ್ದ ಯಾಕೆ ಹೇಳಕತ್ತಾರಂದ್ರೆ, ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರೆ ಏನಂದ್ರೆ, ಸತೀಶ್ ಜಾರಕಿಹೊಳಿಯವ್ರಿಗೆ ಎಲ್ಲ ಅರ್ಹತೆ ಇದೆ ಅಂದರೆ ನೀವು ಏನಾದ್ರು ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ನಾ ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು 70-80 ಮಂದಿ ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ. ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ಕುಡಿಸ್ಯಾರ, ಅಲ್ಲಿ ಕೆಲಸ ಇಲ್ಲ, ಬಗ್ಸಿಲ್ಲ, ಯಾವ ರಾಜ್ಯಗಳು ಇಲ್ಲ, ಉತ್ಪನ್ನ ಬರಲಾಗೈತಿ. ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಂತ ಖರ್ಗೆ ಸಾಹೇಬ್ರತ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಇದೇ ಬೆಳಗಾವಿಯಲ್ಲಿ ನಿಂತುಕೊಂಡು ಯತೀಂದ್ರ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಮಾತನಾಡಿರುವಂಥದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ಈಗ ಈ ಬ್ಲಾಕ್ ಹಾರ್ಸ್ ಭವಿಷ್ಯವನ್ನ ನುಡಿಯೋದಕ್ಕೆ ಯತ್ನಾಳ್ ಅವರಿಗೆ ಏನಾದರೂ ದೊಡ್ಡ ಹಿಂಟ್ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ? ಅರುಣುಗಾರ್, ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ಈ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಹೊಸ ಬಾಂಬ್ ಅನ್ನ ಬೆಳಗಾವಿಯಲ್ಲಿ ಸಿಡಿಸಿರ್ತಕ್ಕಂಥದ್ದು. ಏನು ನವೆಂಬರ್ ನಲ್ಲಿ MP ಪಾಟೀಲ್ ಮುಖ್ಯಮಂತ್ರಿ ಆಗಲ್ಲ, ಸತೀಶ್ ಜಾರಕಿಹೊಳಿ ಆಗಲ್ಲ, ಒಂದು ಬ್ಲಾಕ್ ಹಾರ್ಸ್ ಬರ್ತದೆ. ಅದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಬಾಂಬ್ ಅನ್ನು ಸಿಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಸ್ಥಾನ ತಪ್ಪಕ್ಕೆ MP ಪಾಟೀಲ್ರನ್ನ ಮೇಲೆ ಅವ್ರನ್ನ ಎತ್ತಿಕಟ್ಟುವ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನು ಕೂಡ ಬೆಳಗಾವಿಯಿಂದಲೇ ಮಾಡಿರ್ತಕ್ಕಂಥದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ನ ಇವತ್ತು ನಡೆದಂತ ಒಂದು ಸಭೆಯಲ್ಲಿ ಪಾಲ್ಗೊಂಡು ಬಳಿಕ ಮಾಧ್ಯಮಗಳ ಜೊತೆಗೆ ಅನೇಕ ವಿಷಯಗಳನ್ನು ಕೂಡ ಮಾತಾಡಿರ್ತಕ್ಕಂಥದ್ದು. ನಿನ್ನೆ MP ಪಾಟೀಲ್ರು ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಿಮ್ಮ ತಿಂಡಿ ನೋಡೇ ಬಿಡ್ತೀನಿ ಅಂತ ಹೇಳಿ MP ಪಾಟೀಲ್ ವಿರುದ್ಧ ತೊಡೆತಟ್ಟಿದ್ರು. ಈಗ ಅಸಲಿ ಉತ್ತರ ಕರ್ನಾಟಕದ ಗೌಡರ ನಡುವೆ ಯುದ್ಧ ಆರಂಭ ಆಗಿದೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ಮತ್ತೊಂದು ಕಡೆ ಕನ್ನೇರಿ ಶ್ರೀಗಳ ನಿಷೇಧವನ್ನ ಖಂಡಿಸಿ ಇವತ್ತು ಬೆಳಗಾವಿಯಲ್ಲಿ ಪಕ್ಷಾತೀತವಾಗಿ ಒಂದು ಸಭೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಅನೇಕ ಮುಖಂಡರು ಇದರಲ್ಲಿ ಪಾಲ್ಗೊಂಡಿದ್ರು. ಇದು MP ಪಾಟೀಲ್ ಪ್ರತಿನಿಧಿಸುವ ಬಬಲೇಶ್ವರ ಕ್ಷೇತ್ರದಿಂದಲೇ ಪ್ರತಿಭಟನೆ ಆರಂಭಿಸಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲೇ ಯತ್ನಾಳ್ ಈ ಒಂದು ರಾಜಕೀಯ ವಿಷಯಗಳನ್ನ ಹೇಳಿರ್ತಕ್ಕಂಥದ್ದು. ನವೆಂಬರ್ ನಲ್ಲಿ ಸಂಪುಟ ಪುನರ್ರಚನೆ ಆಗುತ್ತಾ, ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತಕ್ಕಂಥ ಚರ್ಚೆ ನಡುವೆ ಈಗ ಮುಖ್ಯಮಂತ್ರಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ AICC ಅಧ್ಯಕ್ಷರಾಗಿ ಇರ್ತಕ್ಕಂಥದ್ದು. ಅಲ್ಲಿ ಉತ್ಪನ್ನ ಇಲ್ಲ, ಅವ್ರಿಗೆ ಯಾವುದೇ ರೀತಿ ಉತ್ಪನ್ನ ಇಲ್ಲ. ಹೀಗಾಗಿ ಅವ್ರನ್ನ AICC ಅಧ್ಯಕ್ಷರನ್ನಾಗಿ
AICC ಅಧ್ಯಕ್ಷರಾಗಿ ಅವ್ರಿಗೇನು ಜಾಸ್ತಿ ಕೆಲಸ ಇಲ್ಲ, ಏನು ಕಾಂಗ್ರೆಸ್ ದೇಶದ 2 ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುತ್ತೆ, ಹೀಗಾಗಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಬರ್ತಾರೆ ಅಂತ ಹೇಳಿ ಯತ್ನಾಳ್ ಭವಿಷ್ಯವನ್ನ ನುಡಿದಿದ್ದಾರೆ. ಅರುಣ್ ಹುಗಾರ್. ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ.